ಹೋರ್ಮುಜ್ನಲ್ಲಿ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ದಾಳಿಗಿಂತ ಮುಂಚೆ ಕುಟುಂಬಕ್ಕೆ ಭಾರತೀಯ ವ್ಯಕ್ತಿ ಸಂದೇಶ ಕಳುಹಿಸಿದ್ದಾನೆ. ಇಲ್ಲಿ ಹಡಗು ಸುರಕ್ಷಿತವಾಗಿ ಹೋರ್ಮುಜನ್ನು ದಾಟಿದೆ ಅಂತ ಹೇಳಿ ಆ ಮೆಸೇಜ್ ಹೇಳ್ತಾ ಇತ್ತು. ಆದರೆ ಅದೇ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ನಾವು ಹೋರ್ಮುಜ್ ದಾಟ್ಕೊಂಡ್ವಪ್ಪ ಅಂಥೇಳಿ ಆ ವ್ಯಕ್ತಿ ಖುಷಿಯಿಂದ ಫ್ಯಾಮಿಲಿಗೆ ಮೆಸೇಜ್ ಹಾಕಿದ್ದಿದ್ದು. ಹೌದು, ಹೋರ್ಮುಜ್ ಜಲಸಂಧಿ ನಾವು ದಾಟ್ಕೊಂಡ್ಬಿಟ್ಟಿದ್ದೀವಿ, ಆ ಮೆಸೇಜ್ ಆ ಥರ ಬಂದಿದೆ, ನಾವು ಸೇಫ್ ಅಂತ ಅದರ ಅರ್ಥ. ಸೊ ಮನೆಯವರು ಟೆನ್ಷನಲ್ಲಿರ್ತಾರೆ, ಮಗನೋ ಪತಿನೋ ಅಣ್ಣನೋ ತಮ್ಮನೋ ಹೋರ್ಮುಜ್ ಹತ್ರ ಇದಾನಂತೆ, ದಾಳಿ ಮಾಡಿಬಿಡ್ತಾರೇನೋ, ಅಮೇರಿಕಾದವರೇ ಹೊಡಿತಾರೋ ಅಥವಾ ಇರಾನವರೇ ಹೊಡೆದು ಹಾಕ್ತಾರೋ, ನಮ್ಮ ಮನೆಯವರು ಸುರಕ್ಷಿತವಾಗಿ ಬರಲಿ, ನಮ್ಮ ಮನೆ ಮಗ ಸುರಕ್ಷಿತವಾಗಿ ಬರಲಿ ಅಂತೇಳಿ ಟೆನ್ಷನ್ ಇರ್ತಾರಲ್ಲ ಅವರೆಲ್ಲರೂ ಕೂಡ. ಆಗ ಕೇಳ್ತಾ ಇರ್ತಾರೆ ಅವರು, ಎಲ್ಲಿದೆಯಪ್ಪ, ಏನು ಕಥೆ, ದಾಟಿದೆಯಾ, ಪ್ರಾಬ್ಲಮ್ ಆಗ್ತಾ ಇದೆಯಾ, ಏನಾದರೂ ಕ್ಷಿಪಣಿಗಳು ದಾಳಿ ಮಾಡ್ತಾ ಇದ್ದಾರ ಅಂತ ಕೇಳ್ತಾ ಇರ್ತಾರಲ್ಲ. ಈ ವ್ಯಕ್ತಿ ಏನು ಮಾಡಿರೋದು, ನಾವು ಸೇಫಾಗಿ ದಾಟಿದ್ದೀವಿ, ಹೋರ್ಮುಜ್ ದಾಟಿದ್ದೀವಿ ನಾವು ಅಂಥೇಳಿ ಒಂದು ತನ್ನ ಸೇಫ್ಟಿ ವಿಚಾರಕ್ಕೆ ಮನೆಯವರ ಒಂದಷ್ಟು ಅವ್ರಿಗೆ ಟೆನ್ಷನ್ ಇರುತ್ತೆ, ಅದು ಕಡಿಮೆ ಮಾಡಬೇಕು ಅಂಥೇಳಿ ಈ ಮೆಸೇಜನ್ನು ಹಾಕಿರೋದು. 30 ವರ್ಷದ ಕರ್ಮಾರ್ಕರ್ ಈ ಒಂದು ಇವರ ಕಡೆಯಿಂದ ಕುಟುಂಬಕ್ಕೆ ಈ ಸಂದೇಶ ಅಲ್ಲಿ ಬಂದಿದೆ. ಭಾನುವಾರ ಹೋರ್ಮುಜ್ ಜಲಸಂಧಿಯಲ್ಲಿ ಆಗಿದ್ದಂಥ ದಾಳಿ ಇದು. ಒಮನ್ ಕರಾವಳಿಯ ಬಳಿಯಲ್ಲಿ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿತ್ತು. GFX ಗ್ಯಾಲಕ್ಸಿ ವ್ಯಾಪಾರಿ ಹಡಗಿನ ಮೇಲೆ ನಡೆದಿದ್ದಂಥ ದಾಳಿ. ಈ ಥರದ ಹಡಗುಗಳ ಮೇಲೆ ದಾಳಿ ಆಗಬಾರ್ದು. ಯುದ್ಧ ನೌಕೆ ಮೇಲೆ ದಾಳಿ ಮಾಡೋದು ಬೇರೆ. ಅವರು ಶಸ್ತ್ರಾಸ್ತ್ರ ಇಟ್ಕೊಂಡಿರ್ತಾರೆ, ದಾಳಿ ಮಾಡೋರು ಕೂಡ ಶಸ್ತ್ರಾಸ್ತ್ರ ಇಟ್ಕೊಂಡೇ ದಾಳಿ ಮಾಡಿರ್ತಾರೆ. ಸೊ ಇಬ್ಬರು ಹೊಡೆದಾಡಬಹುದು. ಅವರು ಯುದ್ಧಕ್ಕೆ ಅಂತಲೇ ಪ್ರಿಪೇರ್ ಇರ್ತಾರೆ, ಅವರು ಜೊತೆಗೆ ಶಸ್ತ್ರ ಸಜ್ಜಿತರಾಗಿರ್ತಾರೆ, ಸನ್ನದ್ಧರಾಗಿರ್ತಾರೆ, ಅದು ಬೇರೆ ವಿಚಾರ. ವ್ಯಾಪಾರಿ ಹಡಗಲ್ಲಿ ಏನಿರುತ್ತೆ, ಸಿಬ್ಬಂದಿ ಇರ್ತಾರೆ, ಸರಕು ಸರಂಜಾಮು ಇರ್ತಾರೆ, ಒಂದು ಸಲ ಲೋಡ್ ಮಾಡ್ತಾರೆ, ಯಾವ ಊರಿಗೆ ಬಿಡಬೇಕು, ಯಾವ ದೇಶಕ್ಕೆ ಬಿಡಬೇಕು ಅನ್ಲೋಡ್ ಮಾಡ್ತಾರೆ ಅಷ್ಟೇ. ವ್ಯಾಪಾರಿ ಹಡಗು ಅಲ್ಲೆಲ್ಲ ಸೈನಿಕರನ್ನ ಇಟ್ಕೊಂಡು ಬಾಂಬ್ ಕ್ಷಿಪಣಿ ಡ್ರೋನ್ ಎಲ್ಲ ಇಟ್ಕೊಂಡಿರಲ್ಲ. ಏನಾಗಿದೆ, GFX ಗ್ಯಾಲಕ್ಸಿ ಅಂತಿದೆಯಲ್ಲ, GFX ಗ್ಯಾಲಕ್ಸಿ ಇದು ಈ ವ್ಯಾಪಾರಿ ಹಡಗಿನ ಮೇಲೆ ಈ ದಾಳಿ ನಡೆದಿತ್ತು. ನಂತರ ಭಾರತೀಯ ಸಿಬ್ಬಂದಿ ಯಾರು ಇದ್ರಲ್ಲ, ಕಾಣೆ ಆಗಿಬಿಟ್ರು. ಅವರು ಏನಾದರೂ ಅಂತಲೇ ಗೊತ್ತಿಲ್ಲ. ಆ ಕಾಣೆಯಾದ ಭಾರತೀಯ ಸಿಬ್ಬಂದಿಯಲ್ಲಿ ಕರ್ಮಾರ್ಕರ್ ಕೂಡ ಒಬ್ಬರಿದ್ದರು. ಅವರೇನು ಮಾಡಿದ್ರು, ಹೋರ್ಮುಜ್ ನಿಮಗೇನಾಗುತ್ತೆ, ನಿಮಗೆ ಈ ಹೋರ್ಮುಜ್ ಮತ್ತು ಓಮನ್ ಇದೆಯಲ್ಲ, ಹೋರ್ಮುಜ್ ಜಲಸಂಧಿ ಅನ್ನೋ ಒಂದು ವಿಚಾರ ಬಂದಾಗ ಇದು ಓಮನ್ಗೂ ಸೇರಿದ್ದು ಮತ್ತು ಇರಾನ್ಗೂ ಸೇರಿದ್ದು. ಒಂದು 16 ಕಿಲೋಮೀಟರ್ ಲೆಕ್ಕ ಹಾಕೊಂಬಿಡಿ ನೀವು. ಒಂದು 32 ಕಿಲೋಮೀಟರ್ ಅಂತ ಅಂದ್ಕೊಂಡ್ರೆ ನೀವು 16 ಕಿಲೋಮೀಟರ್ ಓಮನ್ ವ್ಯಾಪ್ತಿಗೆ ಬಂದರೆ ಇನ್ನು 16 ಕಿಲೋಮೀಟರ್ ಇರಾನ್ನ ವ್ಯಾಪ್ತಿಗೆ ಬರುತ್ತೆ. ಇಡೀ ಹೋರ್ಮುಜ್ ಪೂರ್ತಿ ಇರಾನ್ದೇ ಅಲ್ಲ, ಅಲ್ಲಿ ಓಮನ್ದು ಪಾತ್ರ ಇದೆ, ಅದರಲ್ಲಿ ಅವರು ಅರ್ಧ ಇದಕ್ಕೆ ಸೇರುತ್ತೆ. ಸೊ ಹಾಗಿದ್ದಾಗ ಯಾವಾಗ ಈ ವ್ಯಕ್ತಿಯಲ್ಲಿ ಹೋರ್ಮುಜನ್ನು ದಾಟ್ಕೊಂಡ್ರು, ಟುವರ್ಡ್ಸ್ ಓಮನ್ ಮೂವ್ ಆಗಿದ್ದಿರಬೇಕು. ಅವರು ಟುವರ್ಡ್ಸ್ ಓಮನ್ ಮೂವ್ ಆಗಿದ್ದಿರಬೇಕು. ಅವ್ರೇನು ಅಂದ್ಕೊಂಡ್ರು, ಹೋರ್ಮುಜ್ ದಾಟ್ಬಿಟ್ಟೆ ನಾನು, ಆಗಲೇ ಹೋರ್ಮುಜ್ ನಾನು ಓಮನ್ ಹತ್ರ ಬಂದುಬಿಟ್ಟಿದ್ದೀನಿ, ಇಲ್ಲಿ ಯಾರು ಹೊಡೆಯಕ್ಕೆ ಬರ್ತಾರೆ ನಮ್ಮನ್ನು, ಈ ಲೆಕ್ಕಾಚಾರದಲ್ಲಿ ಆ ವ್ಯಕ್ತಿ ಮೆಸೇಜ್ ಹಾಕಿದ್ದು. ಆದರೆ ಈ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿಬಿಡ್ತು. ನೀವು ಕಂದಾಯ ಕಟ್ಟಿಲ್ಲ ಅಂತನೋ, ನಮಗೆ ಟೋಲ್ ಕೊಟ್ಟಿಲ್ಲ ಅಂತನೋ, ಅಮೇರಿಕದ ಮೇಲೆ ಸಿಟ್ಟು. ಅಮೇರಿಕ ಹೇಳ್ತಾ ಇದ್ದದ್ದು ಏನು ಅಂದರೆ, ಹೋರ್ಮುಜ್ ನಮ್ಮ ಕಂಟ್ರೋಲ್ ಇದೆ ರೀ, ಯಾರು ಬೇಕಾದ್ರೆ ಆರಾಮಾಗಿ ಓಡಾಡಬಹುದು, ನಿಮ್ಮ ಸೇಫ್ಟಿಗೆ ನಾವೇ ಹೊಣೆ, ನಾವೇ ಜವಾಬ್ದಾರಿ, ನಾವೇ ಗ್ಯಾರಂಟಿ, ನಾವೆಲ್ಲ ಫುಲ್ಲು ನಾಕಾಬಂದಿ ಮಾಡಿಬಿಟ್ಟಿದ್ದೀವಿ, ಯಾರು ನಿಮ್ಮ ಮೇಲೆ ದಾಳಿ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಹುಸಿ ನಂಬಿಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತು. ಹುಸಿ ಭರವಸೆ ಕೊಡುವಂಥ ಪ್ರಯತ್ನಗಳಿವೆಲ್ಲವೂ ಕೂಡ, ನಾವಿದ್ದೀವಿ ಅಂಥೇಳಿ. ಬಟ್ ಅಮೇರಿಕ ಈ ಥರ ಭರವಸೆ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಇದೇ ಹೋರ್ಮುಜ್ ಮೇಲೆ ನಮ್ಮ ಕಂಟ್ರೋಲೇ ಇರಲ್ಲ, ನಮ್ಮ ತಮ್ಮಲ್ಲಿ ಯಾರು ಕೇಳ್ತಾರೆ ಅಂತ ಇರಾನವ್ರಿಗೆ ಇರ್ತಕ್ಕಂಥ ಆತಂಕ. ಅದಕ್ಕೆ ಅವ್ರೇನು ಮಾಡ್ತಾರೆ, ಯಾರೆಲ್ಲ ಹೋರ್ಮುಜ್ ದಾಟಿದ್ದೀನಿ, ಹೋರ್ಮುಜ್ ನಾನು ಬರ್ತೀನಿ ಅಂತ ಹೇಳ್ತಾರೋ, ನಾನು ಹೊರಟುಬಿಡ್ತೀನಿ ಇಲ್ಲಿಂದ ಅಂತ ಹೇಳ್ತಾರೋ, ಆ ಹಡಗಿನ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಅಂದರೆ ಅರ್ಥ ಏನು ಅಂದರೆ, ಹೋರ್ಮುಜ್ ಈಗಲೂ ನನಗೇ ಸೇರಿದ್ದು, ನೀವು ಅಮೇರಿಕಾ ಮಾತು ಕಟ್ಕೊಂಡು ಏನಾದರೂ ಈ ಥರ ಮುಂದುವರೆದರೆ ನಿಮ್ಮ ಯಾವ ಹಡಗನ್ನು ನಾನು ಉಳಿಸಲ್ಲ, ಹುಷಾರ್ ಅನ್ನೋ ಮೆಸೇಜನ್ನು ಕೊಡ್ತಾ ಇದೆ ಇಲ್ಲಿ ಇರಾನ್. ಸೊ ಈ ಥರದ ಹಡಗಿನ ಮೇಲೆ ಒಮ್ಮನ್ ಕಡೆ ಬರಬೇಕಾದ್ರೆ ದಾಳಿ ಆಯ್ತಲ್ಲ, ಭಾರತೀಯ ಸಿಬ್ಬಂದಿ ಕಾಣೆಯಾದರು. ಆ ಸಿಬ್ಬಂದಿಯಲ್ಲಿ ಕರ್ಮಾರ್ಕರ್ ಇದ್ದಾರಲ್ಲ, ಇವರು ಸಾವನ್ನಪ್ಪಿರೋದು. ಸೊ ಹೆರಾಂಬ್ ಕರ್ಮಾರ್ಕರ್ ಅಂತ ಹೇಳಿ ಇವ್ರ ಹೆಸರು. ಹೋರ್ಮುಜ್ ಜಲಸಂಧಿ ದಾಟಬೇಕಾದ್ರೆ ತನ್ನ ಹಡಗು ದಾಳಿಗೆ ಒಳಗಾಗುವ ಮುಂಚೆ ಅಪಾಯದಿಂದ ನಾನು ಪಾರಾಗಿಬಿಟ್ಟಿದ್ದೀನಿ ಅಂತ ಅವರು ಭಾವಿಸ್ಕೊಂಡಿದ್ದರು. ಆದರೆ ಅದು ಸುಳ್ಳಾಗಿತ್ತು. ಅವರ ಸಾವಿಗೆ ಕೆಲವು ಕ್ಷಣಗಳ ಮುಂಚೆ ಕುಟುಂಬಕ್ಕೆ ಸಂದೇಶ ಕಳಿಸಿದ್ರು. ಅವರು ಹಡಗು ಸೇಫಾಗಿ ಕೊಲ್ಲಿ ದಾಟಿಬಿಟ್ಟಿದೆ ಅಂತ ಸಂದೇಶ ಕೊಟ್ಟಿದ್ದರು. ಆ ಸಂದೇಶವೇ ಅವರ ಕುಟುಂಬದೊಂದಿಗಿನ ಅವರ ಕಟ್ಟಕಡೆಯ ಸಂವಹನ, ಕಟ್ಟಕಡೆಯ ಕಮ್ಯುನಿಕೇಷನ್. ಮೃತದೇಹಕ್ಕೋಸ್ಕರ ಕುಟುಂಬದ ಮನವಿ ಇದೆ. ಕರ್ಮಾರ್ಕರ್ ಮೃತಪಟ್ಟಂಥ ಬಗ್ಗೆ ಕುಟುಂಬ ದೃಢಪಡಿಸಿದೆ. ಇದೀಗ ಅವರು 30 ವರ್ಷದ ಯುವಕರಾಗಿದ್ದರು, ವಯಸ್ಸಾದ ವ್ಯಕ್ತಿಯಲ್ಲ. ಭಾರತ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ವಿನಂತಿ ಏನು ಅಂತ ಹೇಳಿದ್ರೆ, ಅವರ ದೇಹವನ್ನು ಹಾನಿಯಾಗದಂತೆ ನಮಗೆ ಹಸ್ತಾಂತರ ಮಾಡಿ. ಕರ್ಮಾರ್ಕರ್ ಅವರ ಮಾವ ವಿವೇಕ್ ಟಂಡನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ದಾಳಿ ಖಂಡಿಸಿದೆ ಭಾರತ. ಇರಾನ್ ನಡೆಸಿದಂಥ ದಾಳಿಯನ್ನು ಭಾರತ ಇಲ್ಲಿ ಖಂಡಿಸಿದೆ. ವಾಣಿಜ್ಯ ಹಡಗಿನ ಮೇಲೆ ನಿರಂತರ ದಾಳಿ ಆಗ್ತಾ ಇದೆ. ಈ ದಾಳಿ ತೀವ್ರ ಕಳವಳಕಾರಿ ಥರ ಖಂಡಿಸ್ಕೊಂಡೇ ಕೂತಿರೋದು ಭಾರತ. ಇರಾನ್ ಆದರೂ ದಾಳಿ ಮಾಡಲಿ, ಅಮೇರಿಕಾದವರಾದರೂ ದಾಳಿ ಮಾಡಿ ಸಾಯಿಸಲಿ,
ರಾಜತಾಂತ್ರಿಕ ಸಂಬಂಧಗಳು ಹೇಗಿರಬೇಕು, ನಮ್ಮ ವಿದೇಶಾಂಗ ಮಂತ್ರಿ ಅವರೇನು ಮಾಡ್ತಾ ಇದ್ದಾರೆ, ಶ್ರೀಯುತ ಜೈಶಂಕರ್ ಅವರು ಗೊತ್ತಿಲ್ಲ. ಸಾಯ್ತಾ ಇದ್ದರೆ ನಾನು ಸಂತಾಪ ಸೂಚಿಸ್ತಾ ಇದ್ದೀನಿ, ನಾನು ಇದನ್ನು ಖಂಡಿಸ್ಬಿಡ್ತೀನಿ, ನಾನು ಅವ್ರಿಗೆ ಕರೆಸಿ ದಂಡನೆ ಮಾಡಿಬಿಟ್ಟಿದ್ದೀನಿ, ನಾನು ಅವ್ರಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟುಬಿಟ್ಟಿದ್ದೀನಿ, ಈ ಥರ ಹೇಳ್ಕೊಂಡು ಏನು ಮಾಡೋದು, ದೇಶಕ್ಕೆ ನಮ್ಸೋ ಕೆಲಸ ಇವೆಲ್ಲವೂ ಕೂಡ ಇರಲಿ, ಅದು ಮಾಡಿರಲೂಬಹುದು ಅವರು. ಬಟ್ ಇಷ್ಟೇನಾ ನಮ್ಮ ಕೆಲಸ? ಚೀನಾ ನಾವಿಕರನ್ನ ಯಾಕೆ ಸಾಯಿಸಲ್ಲ, ಚೀನಾ ಸಿಬ್ಬಂದಿನ ಯಾಕೆ ಸಾಯಿಸಲ್ಲ ಇವರು? ಅಮೇರಿಕದವರಾದರೂ ಆಗಲಿ ಅಥವಾ ಇರಾನ್ನವರಾದರೂ ಆಗಲಿ ಚೀನಾದವ್ರನ್ನ ಯಾಕಪ್ಪ ಸಾಯಿಸಲ್ಲ? ಚೀನಾ ಅವ್ರನ್ನ ಸಾಯಿಸಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಅಂತ ಅಲ್ಲ. ಯಾಕೆ ಚೀನಾದವ್ರನ್ನ ಸಾಯಿಸಲ್ಲ ಇವರು? ಯಾಕೆ ಜಪಾನ್ ನಾವಿಕರನ್ನ ಇವರು ಸಾಯಿಸಲ್ಲ? ಯಾಕೆ ರಷ್ಯಾ ನಾವಿಕರನ್ನ ಇವರು ಸಾಯಿಸಲ್ಲ? ಯಾಕೆ ಸಾಯಿಸಲ್ಲ? ಭಾರತೀಯರಂದರೆ ಅಷ್ಟು ಸುಲಭ, ಹೇಳ್ದಂಗೆ ಕೇಳ್ತಾರೆ ಇವರು. ಇದಾ ಧೋರಣೆ? ಅಮೆರಿಕ ಧೋರಣೆ ಇದಾ? ಇರಾನ್ ಧೋರಣೆ ಇದಾ? ಅಮೆರಿಕದವರು ನಮ್ಮನ್ನು 3 ಜನ ಹೊಡೆದು ಸಾಯಿಸ್ಬಿಟ್ರು, ಏನು ಮಾಡ್ತು ಭಾರತ? ಖಂಡಿಸಿದ್ದೀನಿ, ನಾವು ರಾಯಭಾರಿಗೆ ಸರಿಯಾಗಿ ನೋಟಿಸ್ ಕೊಟ್ಬಿಟ್ಟಿದ್ದೀವಿ, ಮುಗೀತಲ್ಲಿಗೆ ಎಂಬಲ್ಲಿಗೆ ನಮ್ಮದು ಖಂಡನೆ ವ್ಯಕ್ತವಾಗಿದೆ, ಖಂಡನೆ ದಾಖಲಿಸಿದ್ದೇವೆ. ಎಷ್ಟು ಬೇಕಾದ್ರೂ ದಾಖಲಿಸ್ಬೋದು ಈ ಥರ ಖಂಡನೆಗಳನ್ನು, 1000 ಬರೆದು ಕಳಿಸ್ಬೋದು. ಒಬ್ಬೊಬ್ಬರು ಸಾಯಿಸ್ತಾ ಇದ್ದಾಗಲೂ ಒಂದೊಂದು ಖಂಡನೆ ದಾಖಲಿಸಿ ಬಿಡಬಹುದು. ನಿಮ್ಮ ಮೆಸೇಜ್ ಏನು, ನಿಮ್ಮದು ನಿಮ್ಮ ಆಗ್ರಹ ಏನು, ನಿಮ್ಮ ಗರ್ಜನೆ ಹೇಗಿರಬೇಕಲ್ಲಿ? ದ ಮೋಸ್ಟ್ ಪವರ್ಫುಲ್ ಅದು ಇದು ಹೇಳ್ಕೊಳ್ತೀರಲ್ಲ ನೀವು, ನಿಮ್ಮ ತಾಕತ್ತೇನು? ನಿಮ್ಮ ನಂಬ್ಕೊಂಡು ಇಷ್ಟು ಜನ ಇದ್ದಾರಲ್ಲ ದೇಶದಲ್ಲಿ, ಏನು ಇವ್ರು ಕೊಡುವಂಥ ಭರವಸೆ ಏನು? ಡೆಡ್ ಬಾಡಿಗಳು ತಂದು ಮನೆ ಮುಂದೆ ಬಿಡೋದಾ? ಮನೆ ಮುಂದೆ ಡೆಡ್ ಬಾಡಿ ತಂದು ಸುರಕ್ಷಿತವಾಗಿ ಕೊಟ್ಟಿದ್ದೀವಿ, ಡೆಡ್ ಬಾಡಿ ನಿಮಗೆ ಸಿಕ್ಕಿದ್ದೇ ಪುಣ್ಯ ಅಂತ ಹೇಳೋದಾ? ನೋ. ನಿರಂತರ ದಾಳಿಗಳು ಕಳವಳಕಾರಿ, ಇದು ಖಂಡನೀಯ, ನಾವಿಕರ ಮೇಲಿನ ದಾಳಿ ನಾವು ಖಂಡಿಸುತ್ತೇವೆ. ಹೌ ಲಾಂಗ್? ಇಷ್ಟೇ, ಜೈಶಂಕರ್ ಅಷ್ಟೇ, ಭಾರತದಿಂದ ಅಷ್ಟೇ, ರಾಯಭಾರಿಗಳದ್ದು ಇಷ್ಟೇ, ಮುಗೀತಾ? ಹಿಂಗೆ ಸಾಯ್ತಾ ಇರೋದು ಜನ. ಅಲ್ಲ ರೀ, ಯುದ್ಧ ಇರೋದು ಇಸ್ರೇಲ್, ಇರಾನ್ ಮತ್ತು ಅಮೆರಿಕ. ನೀವಿಲ್ಲಿ ಪರ ಇದ್ದೀರಾ, ಪರ ಅಂತ ಹೇಳಿ, ವಿರುದ್ಧ ಇದ್ದೀರಾ, ವಿರುದ್ಧ ಅಂತ ಹೇಳಿ, ನಮಗೆ ಸಂಬಂಧ ಇಲ್ವಾ, ಸಂಬಂಧ ಇಲ್ಲ ಅಂತ ಹೇಳಿ, ನಮ್ಮ ನಾವಿಕನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಗರ್ಜನೆ ಆದರೂ ಮಾಡಿ, ಗೂಟರಾದರೂ ಹಾಕಿ, ಅವೆರಡಕ್ಕೂ ಶಕ್ತಿ ಇಲ್ದಿದ್ರೆ ಅಟ್ಲೀಸ್ಟ್ ಕಿರಿಚಿರಿ ಅಟ್ಲೀಸ್ಟು ನಿಮ್ಮ ಆರ್ತನಾದರೂ ಕೇಳಿಸ್ಲಿ ಅವ್ರುಗಳಿಗೆ. ಚೈನಾ ಒಬ್ಬ ನಾವಿಕನಿಗೆ ತೊಂದರೆ ಆಗಲ್ಲ, ಜಪಾನ್ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಲ್ಲ, ಒಬ್ಬ ಪ್ರಜೆಗೆ ತೊಂದರೆ ಆಗಿಲ್ಲ. ನಮ್ಮ ಪ್ರಜೆಗಳು ಅಂದರೆ ಒಂಥರ ಹಗ್ಗ, ಒಂಥರ ಕಮ್ಮಿ. ಗರ್ಜಿಸ್ತೀರಾ, ಇದೆಯಾ ಶಕ್ತಿ? ಗರ್ಜನೆ ಮಾಡಿ. ಗುಟರಾಕ್ತೀರಾ, ಗುಟರಾಕಿ. ಜೋರಾಗಿ ಹೇಳ್ತೀರಾ, ಹೇಳಿ. ಕಂಠದಲ್ಲಿ ಶಕ್ತಿ ಇದೆಯಾ, ಹೇಳಿ. ಇಲ್ವಾ, ಕಿರ್ಚಿ, ಜೋರಾಗಿ ಕಿರ್ಚ್ಕೊಂಡು ಕೂತ್ಕೊಳ್ಳಿ ಅಟ್ಲೀಸ್ಟ್ ಬಾರ್ಡರ್ಗಳಲ್ಲಿ. ಇಷ್ಟಕ್ಕೆ ನೀವೆಲ್ಲ ಇದು ಬಿಟ್ಟುಬಿಟ್ರೆ ಬರೀ ಕಫಿನ್ ಬಾಕ್ಸ್ಗಳು ತರ್ತಾ ಇರೋದು ಅಷ್ಟೇ ಅಲ್ಲಿಂದ. ಅಷ್ಟು ಜನ ನಮ್ಮವ್ರು ಸಾಯಿಸ್ತಾ ಇದ್ದಾರೆ. ಇರಾನ್ಗಾದರೂ ವಾರ್ನಿಂಗ್ ಕೊಡಿ, ಅಮೆರಿಕಕ್ಕಾದರೂ ಅಮೆರಿಕಕ್ಕಾಗಲ್ಲ ಬಿಡಿ, ಪಾಪ ಅವ್ರು 5 ನಿಮಿಷದಲ್ಲಿ ಡಿಸೈಡ್ ಮಾಡಿದ್ರೆ ನಿಲ್ಲಿಸ್ಬಿಡ್ತಾರಂತೆ ಅಮೆರಿಕದವರು. ಅಯ್ಯಪ್ಪ ಹೇಳಿರೋದಲ್ಲ ಟ್ರಂಪು, 5 ನಿಮಿಷ ನನಗೆ ಇಳಿಸ್ಬಿಡ್ತೀನಿ ನಾನು ನಿಮ್ಮನ್ನ ಅಧಿಕಾರದಿಂದ ಅಂತ ಆ ಮನುಷ್ಯ ಮಾತಾಡಿದ್ಮೇಲಿಂದ ಇವ್ರದ್ದು ಮಾತೇ ಇಲ್ಲ. ಜೈಶಂಕರ್ ಓಹೋ ನಮ್ಮ ವಿದೇಶಾಂಗ ಮಂತ್ರಿಗಳು ಅವರಂತೂ ಹೇಳಿದ್ದೇ ಗುಡುಗಿದ್ದು ಏನು ಗುಡುಗು ಸಿಡಿಲು ಆರ್ಭಟಗಳು, ಬರೀ ಈ ಹತ್ರ ಹೆಡ್ಲೈನಲ್ಲಿ ಓದ್ಕೊಳ್ಳೋದೇ ಆಯ್ತು ನಮ್ಮ ಕತೆ. ಇದ್ರ ಆಚೆಗೆ ಏನು ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕೆ ನಮ್ಮವ್ರು ಸಾಯ್ಬೇಕ್ರಿ? ನಮ್ಮ ಭಾರತೀಯ ಪ್ರಜೆ ಯಾಕೆ ಸಾಯಬೇಕು? ಇಲ್ಲಿ ಖಂಡನೀಯ, ನಾವು ಆ ಥರ ವಾರ್ನಿಂಗ್ ಕೊಟ್ಟಿದ್ದೀವಿ, ಈ ಥರ ಆಯಿತು. ವಾರ್ನಿಂಗ್ ಕೊಟ್ಟಮೇಲೆ ಬೇರೆ ಅದಾಗಬಾರ್ದಲ್ಲ ದಾಳಿಗಳು. ನಮ್ಮಲ್ಲಿ ಇರಾನರು ದಾಳಿ ಮಾಡಬಾರ್ದು, ಇಸ್ರೇಲು ಕೂಡ ದಾಳಿ ಮಾಡಬಾರ್ದು, ನಮ್ಮ ಮೇಲೆ ಅಮೆರಿಕರು ದಾಳಿ ಮಾಡಬಾರ್ದು. ನಮ್ಗೆ ಸಂಬಂಧನೇ ಇಲ್ದಿರೋ ವಾರಲ್ವೇನ್ರಿ ಇದು? ನಮಗೆ ಸೂತ್ರ ಎಲ್ಲ ಸಂಬಂಧ ಇಲ್ಲ ಯಾರಿಗೂ ನಮಗೂ. ನಮ್ಮ ಜನ ಯಾಕೆ ಸಾಯಬೇಕು? ಒಂದು ವಾರ್ನಿಂಗ್ ಇದೆಯಾ? ಆ ಶಿಪ್ಪಲ್ಲಿರೋ ಸಿಬ್ಬಂದಿಯ ಬಗ್ಗೆ ಒಂದು ನಾಲೆಡ್ಜ್ ಇದೆಯಾ ಅವ್ರಿಗೆ? ನೋಡಪ್ಪ, ಇಂಥ ಶಿಪ್ಗಳು ಬರ್ತಾ ಇದೆ ನಮ್ಮ ಕಡೆಗೆ, ಅಥವಾ ನಮ್ಮಿಂದ ನಮ್ಮ ನಾವಿಕರು ಇರ್ತಕ್ಕಂಥ ಇಂಥ ಶಿಪ್ಪು ಇಂಥ ಕಡೆ ಹೋಗ್ತಿದೆ, ಇಂತಿಂಥ ಶಿಪ್, ಇಂತಿಂಥ ಜನ. ಮೆಸೇಜ್ ಕೊಡ್ಬೋದಲ್ಲ ನೀವು, ನಮ್ಮವ್ರು ಇಷ್ಟು ಜನ ಇದ್ದಾರಪ್ಪ, ನೀನೇನೋ ದಾಳಿ ಮಾಡಿಕೊಡ್ದು ಮಾಡಲಿ. ಚೀನಾಗೆ ಹೊಡಿಲಿ ನೋಡೋಣ, ಇರಾನು, ರಷ್ಯಾಗೆ ಹೊಡಿಲಿ, ಜಪಾನವ್ರಿಗೆ ಹೊಡಿಲಿ, ಮಾಡಲ್ವಲ್ಲ? ತೀವ್ರ ಕಳವಳಕಾರಿ, ಮಾಮೂಲಿ ಇದರ ಸಾವಕರು ಸಂದೇಶಗಳಿವೆಲ್ಲವೂ ಕೂಡ ತೀವ್ರ ಕಳವಳಕಾರಿ. ಆ ಸಾತ್ವಿಕ ಸಿಟ್ಟಿರ್ಬೇಕ್ರಿ, ಸಾತ್ವಿಕ ಸಿಟ್ಟು, ಸಾತ್ವಿಕ ರೋಷ, ಆ ಗರ್ಜನೆ ಇರಬೇಕು. ಗರ್ಜನೆ ಸಿಂಹಗಳಾಗಿದ್ದರೆ ಗರ್ಜನೆ ಬರ್ತವೆ, ಇಲ್ಲದ್ರೆ ಕಿರಿಚಬೇಕಷ್ಟೆ, ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಒಮಾನ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ತಿಳಿಸಿತ್ತು. ಇನ್ನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಓಮನ್ ಅಧಿಕಾರಿಗಳೊಂದಿಗೆ ಸಮನ್ವಯತೆಯನ್ನು ಸಾಧಿಸಿದೆ. ಓಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು, ಓಮನ್ ಅಧಿಕಾರಿಗಳು ಹಡಗಿನ ನಿರ್ವಹಣೆ ಮತ್ತು ಸಂಬಂಧಪಟ್ಟ ಪಾಲುದಾರರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಸಿದೆ. ಸಾಧ್ಯವಿರುವ ಎಲ್ಲ ಸಹಾಯವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದೆ ಅಂತ ನಮ್ಮವರು ಮಾತಾಡ್ಕೊಂಡಿದ್ದಾರೆ.